ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಮಂಗಳೂರು ದಕ್ಷಿಣ ಕನ್ನಡ ಸೈಡಲ್ಲಿ ಮಾಡುವಂತಹ ತುಂಬಾ ಫೇಮಸ್ ಆದಂತಹ ಹಲಸಿನ ಹಣ್ಣಿನ ಕಡುಬು, ಹಲಸಿನ ಹಣ್ಣಿನ ಗಟ್ಟಿಯನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಬಾಳೆ ಎಲೆಯಲ್ಲಿ ಮಾಡುವಂತಹ ಈ ಹಲಸಿನ ಹಣ್ಣಿನ ಕಡುಬನ್ನು ತುಂಬ ಸುಲಭದಲ್ಲಿ ಮಾಡಬಹುದು. ಈ ಸೀಸನಲ್ಲಿ ಒಂದ್ಸಲ ಎಲ್ಲರೂ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ತುಂಬಾ ಸಾಫ್ಟ್ ಆದಂತಹ ಈ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ನೋಡಿ, ನಾನಿಲ್ಲಿ ಹಲಸಿನ ಹಣ್ಣಿನ ತೊಳೆಯನ್ನು ಈ ರೀತಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಈ ಹಲಸಿನ ಹಣ್ಣನ್ನು ಕಟ್ ಮಾಡಿ ಅದರಲ್ಲಿರುವಂತಹ ಬೀಜ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ನೋಡಿ ಎಷ್ಟು ಕಲರ್ಫುಲ್ ಆದಂತಹ ತೊಳೆ. ಇನ್ನು ನಾವು ಈ ಗಟ್ಟಿ ಮಾಡಲಿಕ್ಕೆ, ಕಡುಬು ಮಾಡಲಿಕ್ಕೆ ಅಕ್ಕಿಯನ್ನು ನೆನೆ ಹಾಕಿಕೊಳ್ಬೇಕು. ನಾನಿಲ್ಲಿ 3 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. ಇದು ಬ್ರೋಕನ್ಡ್ ರೈಸ್. ನೋಡಿ, ಈ ಕಪ್ಪಲ್ಲಿ 3 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. ನಾವಿಲ್ಲಿ ಕಡುಬಿಗೆ ತರಿತರಿಯಾಗಿ ರುಬ್ಬಿಕೊಳ್ತಾ ಇದ್ದೇವೆ, ನುಣ್ಣಗೆ ರುಬ್ಬಿಕೊಳ್ತಾ ಇಲ್ಲ. ಹಾಗಾಗಿ ಒಂದು 3 ರಿಂದ 4 ಗಂಟೆ ಹೊತ್ತು ಅಕ್ಕಿಯಲ್ಲಿ ನೆನೆ ಹಾಕಿದರೆ ಸಾಕು. ಇದೀಗ ನೆನೆ ಹಾಕಿ ಚೆನ್ನಾಗಿ ತೊಳೆದಂತಹ ಅಕ್ಕಿ. ಇನ್ನಿದನ್ನು ಗ್ರೈಂಡರಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ರುಬ್ಬಿಕೊಳ್ಳುವ ಮೊದಲು ನೋಡಿ, ಇಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ನೋಡಿ, ಇದೀಗ ಗ್ರೈಂಡರಲ್ಲಿ ರುಬ್ಬಿಕೊಂಡಂತಹ ಮಿಶ್ರಣ. ಇದಕ್ಕೆ ತುಂಬ ನೀರು ಹಾಕುವ ಅವಶ್ಯಕತೆ ಇಲ್ಲ, ಗಟ್ಟಿಯಾಗಿ ರುಬ್ಬಿಕೊಳ್ಳಿ. ನೀವು ಯಾವ ರೀತಿ ಇಡ್ಲಿಗೆಲ್ಲ ರುಬ್ಬಿಕೊಳ್ತೀರಿ ತರಿತರಿಯಾಗಿ, ಅದೇ ರೀತಿ ಇದಕ್ಕೆ ಸಹ ರುಬ್ಬಿಕೊಂಡ್ರೆ ಆಯಿತು. ಒಂದು ಅರ್ಧ ಕಪ್ಪೆಷ್ಟೆಲ್ಲ ನೀರು ಸಾಕಾಗ್ತದೆ, ತುಂಬ ನೀರು ಆ್ಯಡ್ ಮಾಡಬೇಡಿ, ಹಿಟ್ಟು ತೆಳುವಾಗ್ತದೆ. ಇನ್ನು ನಾನಿಲ್ಲಿ ಗ್ರೈಂಡರ್ ತೊಳೆದಂತಹ ನೀರನ್ನು ನೋಡಿ ಸ್ವಲ್ಪ ಹೊತ್ತು ಈ ರೀತಿ ಸೆಟ್ ಆಗಲಿಕ್ಕೆ ಇಡಬೇಕು. ಒಂದು ಪಾತ್ರೆಯಲ್ಲಿ ಹಾಕಿಟ್ರೆ ನಮಗೆ ಸ್ವಲ್ಪ ಹೊತ್ತಾಗುವಾಗ ಅಕ್ಕಿ ತರಿಯೆಲ್ಲ ಉಳಿದಿದ್ರೆ ಅದು ಅಡಿಯಲ್ಲಿ ನಿಲ್ತದೆ. ಇನ್ನು ನೋಡಿ, ನಾನಿಲ್ಲಿ ಹಲಸಿನ ಹಣ್ಣಿನ ಸೊಳೆಯನ್ನು ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ಗ್ರೈಂಡರಲ್ಲಿ ಹಾಕಿಕೊಳ್ಳೋದು ಕಷ್ಟ, ಹಾಗಾಗಿ ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ಇಲ್ಲಿ ನಾನು 4 ಕಪ್ ಆಗುವಷ್ಟು ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ. ಇನ್ನಿದಕ್ಕೆ ಒಂದು 2 ಚಮಚ ಆಗುವಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ನೀವು ಬೇಕಿದ್ರೆ ಒಂದೇ ಮಿಕ್ಸಿ ಜಾರಲ್ಲಿ ಹಾಕಿ ಕೂಡ ಈ ರೀತಿ ರುಬ್ಬಿಕೊಳ್ಬೋದು. ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ಗಟ್ಟಿಯಾಗಿ ರುಬ್ಬಿ ಅದನ್ನು ನಾವು ಅಕ್ಕಿ ರುಬ್ಬಿದಂತಹ ಪಾತ್ರೆಗೆ ಹಾಕಿದ್ರೆ ಆಯಿತು. ಈ ರೀತಿ ಎಲ್ಲ ಸೊಳೆಗಳನ್ನು ಈ ರೀತಿ ನುಣ್ಣಗೆ ರುಬ್ಬಿ ಇದೇ ಪಾತ್ರೆಗೆ ಹಾಕಿಕೊಳ್ಳಿ. ಈಗ ಒಂದು 10 ನಿಮಿಷ ಎಲ್ಲ ಆಗಿದೆ. ಈಗ ನಾವು ಗ್ರೈಂಡರ್ ತೊಳೆದಂತಹ ನೀರಿನಲ್ಲಿ ನೋಡಿ, ಅಕ್ಕಿ ತರಿಯಿಲ್ಲದ್ರೆ ಅದು ಅಡಿಯಲ್ಲಿ ಸೆಟಲ್ ಆಗಿರ್ತದೆ. ನೋಡಿ, ಇಷ್ಟು ಅಕ್ಕಿ ತರಿ ನಮಗೆ ಸಿಕ್ಕಿದೆ. ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಹಲಸಿನ ಹಣ್ಣಿನ ಗಟ್ಟಿ ಮಾಡಲಿಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು. ಹಾಗಾಗಿ ನಾನಿಲ್ಲಿ ತುಂಬ ನೀರಿನ ಅಂಶವನ್ನು ಆ್ಯಡ್ ಮಾಡಿಕೊಳ್ತಾ ಇಲ್ಲ. ಇನ್ನು ನೋಡಿ, ನಾನಿಲ್ಲಿ 2 ಅಚ್ಚಾಗುವಷ್ಟು ಬೆಲ್ಲವನ್ನು ತುರಿದು ಹಾಕಿಕೊಳ್ತಾ ಇದ್ದೇನೆ. ಸಿಹಿ ಬೇಕು ಅಂತಿದ್ರೆ ಹಾಕಿಕೊಳ್ಳಿ, ಇಲ್ಲಾಂತಾದರೆ ಬೇಡ. ಹಲಸಿನ ಹಣ್ಣಿನ ತೊಳೆ ಎಲ್ಲ ತುಂಬ ಸಿಹಿ ಇದ್ದರೆ ಎಲ್ಲ ತುಂಬ ಬೆಲ್ಲ ಹಾಕುವ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಲ್ಲ ಹಾಕಿಕೊಂಡ್ರೆ ಸಾಕು. ನಾನಿಲ್ಲಿ 2 ಅಚ್ಚಾಗುವಷ್ಟು ಬೆಲ್ಲವನ್ನು ತುರಿದು ಆ್ಯಡ್ ಮಾಡಿಕೊಂಡಿದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೆ ಇನ್ನೂ ಸಿಹಿ ಜಾಸ್ತಿ ಬೇಕು ಅಂತಿದ್ರೆ ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಆ್ಯಡ್ ಮಾಡಿಕೊಳ್ಳಿ. ಸಿಹಿ ನಿಮ್ಮ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇನ್ನು ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಹಲಸಿನ ಹಣ್ಣು ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ನೀವು ಯಾವ ರೀತಿ ಇಡ್ಲಿಗೆಲ್ಲ ಹಿಟ್ಟನ್ನು ರೆಡಿ ಮಾಡ್ತೀರಿ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟಿದೆ. ಇದನ್ನು ಹುಳಿ ಬರಲಿಕ್ಕೆ ಇಡಲಿಕ್ಕಿಲ್ಲ. ಇದನ್ನು ಕಡಿಯೋದು ಡೈರೆಕ್ಟಾಗಿ ನಾನಿಲ್ಲಿ ಬಾಳೆ ಎಲೆಯಲ್ಲಿ ಹಾಕಿ ಮಾಡ್ತಾ ಇದ್ದೇನೆ. ನೀವು ಬೇಕಿದ್ರೆ ಬಟ್ಟಲಲ್ಲಿ ಕೂಡ ಹಾಕಿ ಈ ರೀತಿ ಮಾಡಿಕೊಳ್ಬಹುದು. ನಾನಿಲ್ಲಿ ಬಾಳೆ ಎಲೆಯನ್ನು ಬಾಡಿಸಿ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನಿದಕ್ಕೆ ಸ್ವಲ್ಪ ಸ್ವಲ್ಪವೇ ಹಿಟ್ಟು ಹಾಕಿ ಮಡಿಸಿ ಇಟ್ಟರೆ ಆಯಿತು. ನೋಡಿ, ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ನೋಡಿ ಈ ರೀತಿ ಹಾಕಿ ಬಾಳೆ ಎಲೆಯನ್ನು 2 ಸೈಡ್ ನೋಡಿ ಈ ರೀತಿ ಫೋಲ್ಡ್ ಮಾಡಿ, ನೋಡಿ ಈ ರೀತಿ ಫೋಲ್ಡ್ ಮಾಡಿದರೆ ಆಯಿತು. ಬಾಳೆ ಎಲೆಯಲ್ಲೆಲ್ಲ ಮಾಡಿದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆ ಒಂದು ಬಾಳೆ ಎಲೆಯ ಪರಿಮಳ ಕೂಡ ಬರ್ತದೆ. ನೋಡಿ, ಈ ರೀತಿ ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ಮಡಿಸಿ ಇಟ್ಟುಕೊಂಡ್ರೆ ಆಯಿತು. ಎಲ್ಲವನ್ನು ಈ ರೀತಿ ಬಾಳೆ ಎಲೆಯಲ್ಲಿ ಹಾಕಿ
ಬಾಡಿಸಿದಂತಹ ಬಾಳೆ ಎಲೆಯಲ್ಲಿ ಹಾಕಿ ಈ ರೀತಿ ಮಡಿಚಿಟ್ಟುಕೊಳ್ಳಿ. ಸ್ನೇಹಿತರೆ, ಈ ಹಲಸಿನ ಹಣ್ಣಿನ ಕಡುಬಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಸ್ನೇಹಿತರೆ, ಹಲಸಿನ ಹಣ್ಣೆಲ್ಲ ಸಿಗುವಾಗ ಈ ರೀತಿ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ಕೆಲವರೆಲ್ಲ ತುಂಬ ನುಣ್ಣಗೆ ರುಬ್ಬಿ ಕೂಡ ಈ ರೀತಿ ಹಲಸಿನ ಹಣ್ಣಿನ ಕಡುಬನ್ನು ಕೂಡ ಮಾಡ್ತಾರೆ. ನಾನಿಲ್ಲಿ ತರಿತರಿಯಾಗಿ ರುಬ್ಬಿ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೆ ಯಾವುದೇ ತೆಂಗಿನಕಾಯಿ ತುರಿ ಕೂಡ ಆ್ಯಡ್ ಮಾಡಲಿಲ್ಲ, ಆದರೂ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಬರ್ತದೆ. ನೀವು ಬೇಕಿದ್ರೆ ತೆಂಗಿನಕಾಯಿ ತುರಿ ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಳ್ಬಹುದು. ನೋಡಿ, ಎಲ್ಲವನ್ನು ನೋಡಿ ಈ ರೀತಿ ಮಡಿಚಿ ನಾವಿನ್ನು ಯಾವ ರೀತಿ ಇಡ್ಲಿಯನ್ನೆಲ್ಲ ಬೇಯಿಸಿಕೊಳ್ತೀವೋ ಅದೇ ರೀತಿ ಹಬೆಯಲ್ಲಿ 1 ಗಂಟೆ ಹೊತ್ತು ಬೇಯಿಸಿಕೊಳ್ಬೇಕು. ಮಡಿಚಿಟ್ಟಂತಹ ಎಲ್ಲ ಹಿಟ್ಟನ್ನು ನೋಡಿ ನಾನು ಪಾತ್ರೆಯೊಳಗೆ ಹಾಕಿ ಮುಚ್ಚಿಟ್ಟುಕೊಂಡಿದ್ದೇನೆ. ಇನ್ನಿದೊಂದು 3/4 ಗಂಟೆ ಹೊತ್ತು ಸಿಮ್ಮರಲ್ಲಿಟ್ಟು ಬೇಯಿಸಿಕೊಂಡ್ರೆ ಆಯಿತು. ಇದೀಗ ಬೆಂದು ತಣ್ಣಗಾಗಿದೆ ನೋಡಿ, ಈ ರೀತಿ ಆಗಿದೆ. ಇನ್ನಿದನ್ನು ತೆಗೆದು ಬಾಳೆ ಎಲೆಯಿಂದ ಬೇರ್ಪಡಿಸಿ ಸರ್ವ್ ಮಾಡಿದರೆ ಆಯಿತು. ತುಪ್ಪ, ಚಟ್ನಿ ಯಾವುದರ ಜೊತೆಗೆ ಬೇಕಿದ್ರೂ ಸೇವಿಸಬಹುದು. ನೋಡಿ, ಇಲ್ಲಿ ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕಿ ಬಾಳೆ ಎಲೆಯಿಂದ ತೆಗಿತಾ ಇದ್ದೇನೆ. ನೋಡಿ ಎಷ್ಟು ಸುಲಭದಲ್ಲಿ ಬರ್ತದೆ. ತುಂಬ ರುಚಿಯಾದಂತಹ ಕಡುಬು, ತುಂಬ ಈಸಿಯಾಗಿ ಮಾಡಬಹುದು. ಎಲ್ಲ ಕಡುಬನ್ನು ಇದೇ ರೀತಿ ಬಾಳೆ ಎಲೆಯಿಂದ ಬೇರ್ಪಡಿಸಿಕೊಂಡ್ರೆ ಆಯಿತು. ಸ್ನೇಹಿತರೆ, ಕೆಲವರೆಲ್ಲ ಈ ಕಡುಬು ಮಾಡಿದರೆ ಕೆಲವರಿಗೆ ಅದು ಗಟ್ಟಿ ಬರ್ತದೆ, ಅಥವಾ ಕೆಲವರಿಗೆ ಸ್ವಲ್ಪ ಮೆದು ಜಾಸ್ತಿ ಆಗ್ತದೆ. ಹಾಗೆಲ್ಲ ಆಗುವವರಿಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ತುಂಬ ರುಚಿಯಾಗಿ ತುಂಬ ಪರ್ಫೆಕ್ಟಾಗಿ ಬರ್ತದೆ ನೋಡಿ. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ರೆಸಿಪಿ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.